ಕಾಂಗ್ರೆಸ್ ವಿರುದ್ಧವೇ ಮಾತನಾಡಿದ್ರ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಯತ್ನಾಳ್ ಹಿಂಗಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಪಾರ್ಟಿ ಲಿಂಗಾಯತ ವಿರೋಧಿ ಅಂದಿದ್ರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಿಂಗಾಯತರಂದ್ರೆ ಅವರಿಗೆ ಒಂದು ರೀತಿ ಅಲರ್ಜಿ. ಸಚಿವೆ ಹೆಬ್ಬಾಳ್ಕರ್ ಹೇಳಿಕೆ ಬಗ್ಗೆ ಯತ್ನಾಳ್ ಅವರು ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧವೇ ಮಾತಾಡಿದ್ದಾರೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಯತ್ನಾಳ್. ಧಾರವಾಡದ ಮೊರಬಾ ಗ್ರಾಮದಲ್ಲಿ ಯತ್ನಾಳ್ ಭಾಷಣ ಮಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾರ್ಟಿ ವಿರುದ್ಧವೇ ಮಾತಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಯತ್ನಾಳ್. ಆ ಸಮುದಾಯಗಳಿಗೆ ಯಾವುದೂ ಅನ್ಯಾಯ ಮಾಡಲಾರ್ದನೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಆಯ್ತು. ಇದೇ ಧಾರವಾಡದಾಗಿನ ಒಬ್ಬ ಅಂಜುಮನೆ ಇಸ್ಲಾಂದು ಸುಪ್ರೀಂ ಕೋರ್ಟ್ನಾಗ ಇವತ್ತು PIL ಹಾಕ್ಯಾನ. ಇದಕ್ಕೇನು ಕಾಂಗ್ರೆಸ್ MLAಗಳು ಹೇಳ್ತಾರೆ, ಉತ್ತರ ಹೇಳಿವ್ರೆಲ್ಲ. ಸಿದ್ದರಾಮಯ್ಯ ಮುಂದೆ ಹೋಗಿ ನಿಂತು ಮಾತಾಡೋ ಧೈರ್ಯ ಇಲ್ಲಿ ಇವರಿಗೆ. ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯರು ಇವ್ರು ಯಾರಿಗೂ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಏನ್ರಿ ಸಿದ್ದರಾಮಯ್ಯವ್ರನ್ನ ಒಟ್ಟೆ ನಮ್ಗೆ ಮಾತಾಡ್ಸಲ್ಲ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಾ ಕೇಳಿದ್ರೆ ನೀವು ಕೊಡ್ತೀರಿ? ಇಲ್ಲ ಹೇಳ್ತಾರೆ. ಇಲ್ರಿ, ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ. ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ. ನಮ್ಮ ಕಡೆ ಆಗೋದಿಲ್ಲ ಅನ್ನೋರು ಅದು ಫುಲ್ಲ ಹೇಳ. ನಾ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಬಾತ್ ಹೇಳ್ರಿ. ಯಾವ್ದು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೀನಿ. ಒಬ್ಬರೇ ಇವತ್ತು 1 ವರ್ಷ ಆಯ್ತು ಮೀಸಲಾತಿ ಒಬ್ಬರೇ ವಿಧಾನಸಭೆಗೆ ಯಾರು ಚರ್ಚೆ ಮಾಡಿದ್ರ? ನಮ್ಮ ಪಾರ್ಟಿನ ಅಧಿಕಾರನಾಗಿದ್ರು ನಾವು ಹೋರಾಟ ಮಾಡಿದೀವಿ. ಒಂದು ವೇಳೆ ಸರ್ ಮೇಡಮ್ ಅವ್ರು ಹಂಗೆ ಹೇಳಿದ್ದಾರೆ ಅನ್ನೋದಾದ್ರೆ ದೊಡ್ಡ ಸ್ಟೇಟ್ಮೆಂಟ್ ಅಲ್ವಾ ಸರ್ ಅದು? ಪಕ್ಷಕ್ಕೊಂದು ದೊಡ್ಡ ಡ್ಯಾಮೇಜ್ ಅಲ್ಲ ಮೊದಲೇ? ಇಲ್ಲ, ಅದನ್ನು ಅವ್ರು ಸಾಬೀತು ಮಾಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ಹೇಗಿದೆ ಗೊತ್ತಾ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಯಾವಾಗ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಯಿತು, 45 MLA ಲಿಂಗಾಯತರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್. ಎಷ್ಟು? 45 ಜನರಿಗೆ ಟಿಕೆಟ್ ಕೊಡುತ್ತೆ. ಗೆದ್ದು ಬಂದವರು ಎಷ್ಟು ಗೊತ್ತಾ? 35 ಜನ, 36 ಜನ. ಇದೇ BJP 60 ಜನರಿಗೆ ಲಿಂಗಾಯತರಿಗೆ ಟಿಕೆಟ್ ಕೊಡುತ್ತೆ. ಗೆದ್ದು ಬಂದವರು ಎಷ್ಟು ಗೊತ್ತಾ? 15 ಜನ MLA. ಹಾಗಾದ್ರೆ ಕಾಂಗ್ರೆಸ್ ಪರವಾಗಿ ಬಂದ್ರು ಜನ ಅಂತ ಲೆಕ್ಕ. ಬಿಕಾಸ್ ಆಫ್ ಯಡಿಯೂರಪ್ಪ ಕಾರಣ. ಅದೇ ನೀವು ವರ್ಷ 2018ಕ್ಕೆ ಹೋಗಿ ಉಲ್ಟಾ ಇದೆ. ಯಡಿಯೂರಪ್ಪನ ಕಾರಣಕ್ಕಾಗಿ ಲಿಂಗಾಯತರು ಬಂದಿದ್ದಾರೆ. ಸೊ ಇಂಥ ಹೇಳಿಕೆಗಳನ್ನ ಅವರು ನಿಜವೇ ಆಗಿದ್ರೆ ಇದು ಕೇವಲ ರಾಜಕೀಯ ಹೇಳಿಕೆನ ಅವರು ಪ್ರೂಫ್ ಕೊಡಬೇಕು. ಸರ್, ಅದು ಕನ್ಸಿಸ್ಟ್ ಆಗಿ ಮುಂದುವರಿತಾನಂತ ಅನ್ಸುತ್ತಾ ನಿಮಗೆ? ಯಾವುದನ್ನ? ಈ ಲಿಂಗಾಯತರು ಹಿಂಗೆ ಕನ್ಸಿಸ್ಟ್ ಆಗಿ ಕಾಂಗ್ರೆಸ್ ಜೊತೆ ಮುಂದುವರಿತಾರೆ ಅಂತ ಅನ್ಸುತ್ತಾ? ಇಲ್ಲ, ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗ ಅವರು ಬಂದ ಕಾರಣಕ್ಕಾಗಿ, ಆಮೇಲೆ ಯಾರು ಜಗದೀಶ್ ಶೆಟ್ಟರ್ ಅವರು ಕೂಡ ವಾಪಸ್ ಬಂದಿರೋ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅಲ್ಲಿ ಸೋತಿರ್ಬೋದು. ಆದ್ರೆ ಅವರ ಸಮುದಾಯದ ಕೆಲವರೆಲ್ಲ ಸ್ವಲ್ಪ ದೂರ ಈಗ ಫಾರ್ ಎಕ್ಸಾಂಪಲ್ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವ್ರು ಗೆಲ್ತಾರೋ ಸೋಲ್ತಾರೋ ಬೇರೆ ವಿಚಾರ. ಸ್ವಲ್ಪವಾದರೂ ಕುರುಬ ವೋಟ್ಸ್ಗಳು ಏನಪ್ಪ ನಮ್ಮ ನಾಯಕನಿಗೆ ಅನ್ಯಾಯ ಮಾಡಿಬಿಟ್ರು ಅಂತ ಬಂದ್ರು ಬರ್ಬೋದು. ಅದು ಆ ಥರ ಬರ್ಬೋದು. ಅದು ಸಮ್ಟೈಮ್ಸ್ ನಿಮಗೆ ಅದು ಸೋಲಿಗೂ ಕೆಲವರಿಗೆ ಕಾರಣ ಆಗ್ಬೋದು, ಅಥವಾ ಏನು ಮಾಡದೇನೆ ಇರ್ಬೋದು. ಅದೆಲ್ಲವೂ ಕೂಡ ಪ್ರಕೃತಿಗೆ ಬಿಟ್ಟಂತ ವಿಚಾರ.